ತಮಿಳುನಾಡಿನಲ್ಲಿ ಬಾಲಕಿಯ ರೇಪ್ ಅಂಡ್ ಮರ್ಡರ್ ನಡೀತಾ ಕೊಯಮತ್ತೂರಿನ ಕನ್ನಂಪಾಳ್ಯಂ ಅನ್ನುವಲ್ಲಿ ಈ ಒಂದು ಘಟನೆ ನಡೆದಿದೆ. ಮಹಿಳೆಯರು ಮಕ್ಕಳಿಗೆ ಎಲ್ಲಿದೆ ರಕ್ಷಣೆ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೊಯಮತ್ತೂರಿನ ಕನ್ನಂಪಾಳ್ಯದಲ್ಲಿ ಮಗುವಿನ ಮೇಲೆ ನಡೆದಂತಹ ದಾಳಿ, 10 ವರ್ಷದ ಬಾಲಕಿಯ ಮೇಲೆ ದಾಳಿ ಆಗಿದೆ, ಅಂದ್ರೆ ರೇಪ್ ಅಂಡ್ ಮರ್ಡರ್ ನಡೆದಿದೆ ಅನ್ನುವಂತಹ ಒಂದು ಅನುಮಾನ ಇದೆ. ವಿಜಯ್ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಟೀಕೆ ಮಾಡ್ತಿದ್ದಾರೆ. ಸಿಎಂ ಆಗಿ ಪ್ರಮಾಣ ಸ್ವೀಕಾರದ ವೇಳೆ ಮಹಿಳೆಯರಿಗೆ ಮಕ್ಕಳಿಗೆ ರಕ್ಷಣೆ ಕೊಡ್ತೀನಿ ಅನ್ನುವಂತಹ ಅಭಯವನ್ನ ಕೊಟ್ಟಿದ್ರು. ಮಹಿಳೆಯರು ಮಕ್ಕಳ ರಕ್ಷಣೆಗೆ ಆದ್ಯತೆ ಅಂತ ಸಿಎಂ ವಿಜಯ್ ಜೋಸೆಫ್ ಹೇಳಿದ್ರು. 10ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಅದಾದ ಕೆಲವೇ ದಿನಗಳು ಅಂದ್ರೆ ಈಗಾಗಲೇ 22ನೇ ತಾರೀಕು ಈ ಒಂದು ಶವ ಪತ್ತೆ ಆಗಿದೆ. 21ನೇ ತಾರೀಕಿನಂದು ಬಾಲಕಿ ನಾಪತ್ತೆಯಾಗ್ತಾಳೆ. 22ನೇ ತಾರೀಕು ಶವವಾಗಿ ಪತ್ತೆಯಾಗ್ತಾಳೆ. ವಿಜಯ್ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಇಂತಹ ಘಟನೆ ನಡೆದಿದೆ. ಬಾಲಕಿ ಮನೆಯಿಂದ ಅಂಗಡಿಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಾಳೆ. ಮೇ 21ಕ್ಕೆ ನಾಪತ್ತೆಯಾಗಿ ಇದೀಗ ಆಕೆಯ ಶವ 22ನೇ ತಾರೀಕು ಶುಕ್ರವಾರ ನಿನ್ನೆ ಸಿಕ್ಕಿದೆ. ಬಾಲಕಿಯ ಶವದ ಮೇಲೆ ಗಾಯದ ಗುರುತುಗಳು ಪತ್ತೆಯಾಗಿದೆ. ಅತ್ಯಾಚಾರವನ್ನ ಮಾಡಿ ಕೊಲೆ ಮಾಡಿರುವ ಅನುಮಾನ ಇದೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಜನ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಸುಲೂರು ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ಸುಲೂರಿನಲ್ಲಿ ನಿನ್ನೆ ರಾತ್ರಿಯಿಂದಾನೇ ಪ್ರತಿಭಟನೆಗಳು ನಡೀತಾ ಇವೆ. ಪ್ರತಿಭಟನೆಗಳು ಕಂಟಿನ್ಯೂ ಆಗಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಬ್ಬರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಅವರ ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿರುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಆಕೆಯ ಶವ ಅವರ ಮನೆಯ 1.5 ಕಿಲೋಮೀಟರ್ನ ಅಂತರದಲ್ಲಿ ಸಿಕ್ಕಿರುವಂಥದ್ದು. ಅದರಲ್ಲೂ ಕೂಡ ಟ್ಯಾಂಕ್ನಲ್ಲಿ ಫ್ಲೋಟಿಂಗ್ ಆಗ್ತಾ ಇತ್ತು ಈ ಒಂದು ಬಾಲಕಿಯ ಶವ. ಈ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆಗಳನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಆಕೆಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ನ್ಯಾಯ ಬೇಕು ನಮಗೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಳು ನಿನ್ನೆ ರಾತ್ರಿಯಿಂದಾನೇ ನಡೀತಾ ಇದೆ. ಈ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಮಹಿಳೆಯರು ಮಕ್ಕಳಿಗೆ ಎಲ್ಲಿದೆ ರಕ್ಷಣೆ ಅಂತ ಈಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಮಹಿಳೆಯರು ಮಕ್ಕಳ ರಕ್ಷಣೆ ಅಂತಾನೆ ಆದ್ಯತೆ ಅನ್ನುವ ವಿಚಾರವನ್ನೇ ಹೇಳಿದ್ರಿ, ಆದ್ರೆ ಈಗ ಎಲ್ಲಿದೆ ರಕ್ಷಣೆ ಅನ್ನುವ ಪ್ರಶ್ನೆ ಅಲ್ಲಿ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಮೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗಾಗಲೇ ಮೇ 10ನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಸಿಎಂ ಆಗಿ ಜೋಸೆಫ್ ವಿಜಯ್. ಆದ್ರೆ ಮಹಿಳೆಯರಿಗೆ ಮಕ್ಕಳ ರಕ್ಷಣೆಗೆ ಆದ್ಯತೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆದ ಕೆಲವು ದಿನ 10 ದಿನದಲ್ಲೇ ಇಂತಹ ಘಟನೆ ನಡೆದಿದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಅಲ್ಲಿ ನಡೀತಾ ಇದೆ. ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ರೇಪ್ ಅಂಡ್ ಮರ್ಡರ್ ಆಗಿರೋದು ಇದೀಗ ತನಿಖೆಯಿಂದ ಗೊತ್ತಾಗಿದೆಯಾ? ನವಿತಾ, ವಿಜಯ್ಗೆ ಏನು ಪ್ರಮಾಣ ವಚನ ತಗೊಂಡು ಇವತ್ತಿಗೆ 13ನೇ ದಿನ. 10ನೇ ತಾರೀಕು ತಗೊಂಡಿದ್ದೊಮ್ಮೆ, ಇವತ್ತು 13 ದಿನ ಆಗಿದೆ. ಸಿ ಎಂ ಆದಮೇಲೆ ಫಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಇದು. ಯಾಕೆಂದರೆ ವಿಜಯ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದರು ಮಹಿಳೆಯರ ರಕ್ಷಣೆಗೆ ಮೊದಲ ಆದ್ಯತೆ ಮಹಿಳೆಯರು ಮತ್ತು ಮಕ್ಕಳು ಅಂತ. ಅದೇ ರೀತಿ ಅವರು ಸಿ ಎಂ ಆದ ತಕ್ಷಣ ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದು ಒಂದು ದೊಡ್ಡ ಸ್ಕೀಮ್. ಅದೇನೆಂದರೆ ಸಿಂಗಂಪೆಣ್ಣೆ ಅಂತ. ಅಂದರೆ ಮಹಿಳೆಯರ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥದ್ದು. 2020ರಲ್ಲಿ ಒಂದು ಸನ್ ಟಿ ವಿಲಿ ಸೀರಿಯಲ್ ಶುರುವಾಗಿತ್ತದು, ಸಿಂಗಂಪೆಣ್ಣೆ ಅಂತ. ತುಂಬ ಫೇಮಸ್ ಅದು. ಮಹಿಳೆಯರನ್ನ ರಕ್ಷಣೆಯ ಬೇಸ್ಡ್ ಮೇಲೆ ಮಾಡಿರ್ತಕ್ಕಂಥ ಸೀರಿಯಲ್. ಅದೇ ಸೀರಿಯಲ್ಲು ತಮಿಳುನಾಡಲ್ಲಿ ತುಂಬ ಫೇಮಸ್ ಆಗಿತ್ತು. ಆ ಕಾರಣಕ್ಕೆ ಸಿಂಗಂಪೆಣ್ಣೆ ಅಂತಕ್ಕಂಥ ಸೀರಿಯಲ್ ಹೆಸರನ್ನಿಟ್ಟು ಒಂದು ಸ್ಕೀಮ್ ಅಂತಂದರು. ಇದು ಆ್ಯಂಟಿ ಡ್ರಗ್ ಮತ್ತು ನಾರ್ಕೋಟಿಕ್, ಅಂದರೆ ಡ್ರಗ್ಸ್ ಡ್ರಗ್ಸ್ ಚಾಲಕ್ಕೆ ಒಳಗಾಗ್ತಿದ್ದಾರೆ ಯುವತಿಯರು ಮತ್ತು ಮಹಿಳೆಯರು, ಅವ್ರನ್ನ ರಕ್ಷಿಸುವ ಸಲುವಾಗಿ ವಿಜಯ್ ಬಿಗ್ಗೆಸ್ಟ್ ಸ್ಕೀಮು ಅನೌನ್ಸ್ ಮಾಡಿದ್ದು ಸಿಂಗಂಪೆಣ್ಣೆ ಅಂತ. ಆ ಮೂಲಕ ಮಹಿಳೆಯರ ರಕ್ಷಣೆಗೆ ನಮ್ಮ ಟಿವಿಕೆ ಸರ್ಕಾರ ಮತ್ತು ನಮ್ಮ ಪಕ್ಷ ಬದ್ಧವಾಗಿದೆ ಅಂತಕ್ಕಂಥ ನಾವು ವಿಜಯ್ ಘೋಷಣೆ ಮಾಡ್ತಕ್ಕಂಥದ್ದು. ಸಿ ಎಂ ಆದಮೇಲೆ 13 ದಿನಗಳಲ್ಲಿ ದೊಡ್ಡ ಚಾಲೆಂಜ್ ಇದು. ಅದರಲ್ಲೂ ಅವ್ರದೇ ಕ್ಷೇತ್ರದ MLA ಸುಕುಮಾರನ್, ಕೊಯಮತ್ತೂರಲ್ಲಿ ಇರ್ತಕ್ಕಂಥದ್ದು ಟಿವಿಕೆ ಪಕ್ಷದ ಸುಕುಮಾರನ್ MLA, ಅವ್ರದೇ ಕ್ಷೇತ್ರದಲ್ಲಿ 10 ವರ್ಷದೊಬ್ಬರು ಬಾಲಕಿಯ ಮಿಸ್ಸಿಂಗ್ ಆಗಿದ್ಲು. ಮಿಸ್ಸಿಂಗ್ ಆದಮೇಲೆ ಆಕೆಯ ಬಾಡಿ ಒಂದು ವಾಟರ್ ಟ್ಯಾಂಕಲ್ಲಿ ಸಿಕ್ಕಿದೆ. ಸೊ ಮೂಲಗಳ ಪ್ರಕಾರ, ಪೊಲೀಸ್ ಮೂಲಗಳ ಪ್ರಕಾರ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಬಾಡಿ ಸಿಕ್ಕಿದೆ. ಸೊ ಈ ಸಂಬಂಧ ಇಬ್ಬರನ್ನ ಕಸ್ಟಡಿಗೆ ತಗೊಂಡು ಪೊಲೀಸರು ಸೋಲು ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಗಮನಿಸಬೇಕಿಲ್ಲಿ, ಯಾವುದೇ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಮಹಿಳಾ ಇಲಾಖೆ ಅಂತ ಬಂದಾದಾಗ ಅಲ್ಲಿ ಮಹಿಳೆಯರನ್ನೇ ಆದ್ಯತೆ ಕೊಟ್ಟು ಸಚಿವರನ್ನಾಗಿ ಮಾಡ್ತಕ್ಕಂಥದ್ದು. ಇಲ್ಲೂ ಕೂಡ ತಮಿಳುನಾಡಲ್ಲಿ ಜೀವನ್ ಕುಮಾರ್ ಅಂತಕ್ಕಂಥ ಗೀತಾ ಜೀವನ್ ಅಂತಕ್ಕಂಥವ್ರು ಮಹಿಳಾ ಸಚಿವರಾಗಿದ್ದಾರೆ. ಬಹುಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ನಾವು, 13 ದಿನದಲ್ಲಿ ಇಂಥ ಒಂದು
ದೊಡ್ಡ ಆಘಾತ ಎದುರಾಗಿರ್ತಕ್ಕಂಥದ್ದು ವಿಜಯ್ಗೆ. ಯಾಕೆಂದರೆ ನೋಡಿ, ಅವರು ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದರು, ಪ್ರತಿ ಮದುವೆ ಆಗೋ ಮಹಿಳೆಯರಿಗೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ. ಮತ್ತು ಯಾರಿಗೆ ಹೆಣ್ಣು ಮಗು ಹುಟ್ಟಿತ್ತೆ, ಹೆಣ್ಣು ಮಕ್ಕಳ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಮತ್ತು ವಿಶ್ವಾಸ ಇರೋ ಕಾರಣಕ್ಕೆ ಪ್ರತಿ ಹೆಣ್ಣು ಮಗುವಿಗೆ ಒಂದು ಚಿನ್ನದ ಉಂಗುರವನ್ನು ನಾನು ಗಿಫ್ಟಾಗಿ ಕೊಡ್ತೀನಿ ನಮ್ಮ ಸರ್ಕಾರದಿಂದ ಅಂತಕ್ಕಂಥದ್ದು ಟಿವಿಗೆ ಏನು ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತಂತ 2 ಅಂಶಗಳು. ಆದರೆ ಇಲ್ಲಿ ನೋಡಿ, ಮಗುಗೆ ಉಂಗುರ ಕೊಡ್ತಿದ್ರು, ಆ ಥರದ ಒಂದು ಚಿಕ್ಕ ಮಗು ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು. ಸೊ ಅವ್ರದ್ದೇ ಕ್ಷೇತ್ರ, ಅವ್ರದ್ದೇ ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲಿ. ಹೀಗಾಗಿ ವಿಜಯ್ಗೆ ಒಂದು ಬಿಗ್ಗೆಸ್ಟ್ ಶಾಕ್ ಆಗಿದೆ. ಅಲ್ಲಿರ್ತಕ್ಕಂಥ ಏನೋ ಅವರ ಸಚಿವರು ಮತ್ತು ಶಾಸಕರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಕ್ಷನ್ ಏನೇನಾಗಬೇಕು ಅದನ್ನೆಲ್ಲ ಮೊನ್ನೆ ರಾತ್ರಿ ಮಾಡಿರ್ತಕ್ಕಂಥದ್ದು. ಮೊನ್ನೆ ಮಿಸ್ಸಿಂಗ್ ಆದ ಕಂಪ್ಲೇಂಟ್ ಲಾರ್ಜ್ ಆಗಿತ್ತು. ಕಂಪ್ಲೇಂಟ್ ಆದ ತಕ್ಷಣ ಇಲ್ಲಿ ತಕ್ಕ MLA ಮತ್ತು ಮಿನಿಸ್ಟರ್ ಇಬ್ಬರಿಗೂ ಕೂಡ ಫೋನ್ ಮಾಡಿ ಅದನ್ನು ಫಾಲೋ ಅಪ್ ಮಾಡೋಕ್ಕೆ ಹೇಳಿದ್ರು. ಹಾಗಾಗಿ ನಿನ್ನೆ ಸಂಜೆ ಹೊತ್ತಿಗೆ ಏನು ಬಾಡಿ ರಿಕವರ್ ಆಗಿದೆ, ಇಬ್ಬರನ್ನ ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ. ಬಹುಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕು, ವಿಜಯ್ ಬಹುಮತ ಬಂದಾಗ ಕೇವಲ 10 ಸೀಟ್ಗಳ ವ್ಯತ್ಯಾಸ ಇರತಕ್ಕಂಥದ್ದು ಸಂದರ್ಭದಲ್ಲಿ ಯಾವ ರೀತಿ DMK ಮತ್ತು AIDMK ಪಕ್ಷಗಳು ಯಾವ ರೀತಿ ಅಡ್ಡಗಾಲು ಹಾಕಿದ್ದು ವಿಜಯ್ ಅವ್ರನ್ನ ಯಾವುದೇ ಕಾರಣಕ್ಕೂ CM ಆಗಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ಬಿಗ್ಗೆಸ್ಟ್ ಚಾಲೆಂಜ್ ಆಗ್ತದೆ. ಆದರೂ ಕೂಡ ವಿಜಯ್ ಸತತ ಏನೋ 3-4 ಬಾರಿ ಗವರ್ನರ್ನ ಭೇಟಿ ಮಾಡಿದ್ರು, ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಬಹುಮತ ಸಾಬೀತುಪಡಿಸುವಲ್ಲಿ ಎಲ್ಲೋ ಒಂದು ರೀತಿ ವ್ಯತ್ಯಾಸ ಆಗ್ತಿದೆ. ವಿಜಯ್ ಸರ್ಕಾರ ಫಾರ್ಮೇ ಆಗಲ್ಲ, ವಿಜಯ್ CM ಆಗಲ್ಲ ಅಂತಕ್ಕಂಥ ದೇಶಾದ್ಯಂತ ದೊಡ್ಡ ಚರ್ಚೆಗಳಾದವು. ಆದರೆ ವಿಜಯ್ ಅದನ್ನು ತುಂಬ ಮೇಜರ್ ಆಗಿ ಚಾಲೆಂಜ್ ಆಗಿ ತಗೊಂಡು ತಮ್ಮ ಸರ್ಕಾರವನ್ನು ರಚನೆ ಮಾಡಿದ್ರು. ಅದೇ ಸರ್ಕಾರವನ್ನೇನೋ ರಚನೆ ಮಾಡಿದ್ರು. ಆದರೆ ಈಗಿರ್ತಕ್ಕಂಥ ಸಂದರ್ಭ ನೋಡಿದ್ರೆ ಇವತ್ತಿಂದು ಪ್ರತಿಯೊಂದು ಸರ್ಕಾರಗಳು ಬಂದಾಗ ಕೂಡ ಈ ಥರದ ಸಮಸ್ಯೆಗಳಾಗ್ತಾ ಇರುತ್ತೆ. ಆದರೆ ಅದನ್ನು ಯಾವ ಮಟ್ಟದಲ್ಲಿ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಬಹುಮುಖ್ಯ ಪ್ರಶ್ನೆ ಆಗುತ್ತೆ. ಮತ್ತು ವಿಜಯ್ಗೆ ರಾಜಕೀಯದಲ್ಲಿ ಅನುಭವನೇ ಇಲ್ಲ. ಸಿನಿಮಾದಲ್ಲಿ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದಾಗ ಅವರಿಗೆ ತುಂಬ ಯಶಸ್ವಿಯಾಗಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ ಮತ್ತು ಅಲ್ಲಿ ಸಕ್ಸಸ್ ಆಗಿದ್ದಾರೆ. ವಿಜಯ್ ನಾವು ಗಮನಿಸಬೇಕು, CM ಆಗಿದೆ ಆಲ್ಮೋಸ್ಟ್ ಏನೋ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಿಂದ ಮತ್ತು ಯಾವುದೇ ಒಂದು TV ಚಾನಲ್ ಕೂಡ ಅವರು ಒಂದು ಸಣ್ಣ ಇಂಟರ್ವ್ಯೂ ಕೊಟ್ಟಿರಲಿಲ್ಲ, ಒಂದು ಪಾಡ್ಕಾಸ್ಟ್ ಕೊಟ್ಟಿರಲಿಲ್ಲ. ಎಲ್ಲ ಆಲ್ಮೋಸ್ಟ್ ಆಲ್ ಅವರು ಫ್ಯಾನ್ಸ್ ಪೇಜಸ್ ಏನಿತ್ತು ಅಲ್ಲಿ ಪ್ರಮೋಷನ್ ಮಾಡ್ಕೊಂಡಿದ್ದು, ಅಲ್ಲಿ PR ಮಾಡ್ಕೊಂಡಿದ್ದು. ಆ ಮೂಲಕ ವಿಜಯ್ ಬಹುತೇಕ ಜೆನ್ಜಿ ಅಂತ ಏನು ಹೇಳ್ತೀವಿ, 20-25 ವರ್ಷದ ಏನು ಹುಡುಗರಿದ್ರು, ಯುವಕರಿದ್ದರು, ಯುವತಿಯರಿದ್ದರು. ಸೊ ಅವ್ರ ಮೂಲಕ ಬಿಗ್ಗೆಸ್ಟ್ ಕ್ಯಾಂಪೇನ್ ಆಯಿತು. ಆ ಕ್ಯಾಂಪೇನ್ ಬೇಸ್ಡ್ ಮೇಲೆ ಅವರು ತಮ್ಮ ಮನೆಗಳಿರ್ತಕ್ಕಂಥ ಪೇರೆಂಟ್ಸ್ ಇರ್ಬೋದು ಅಥವಾ ಬೇರೆ ರಿಲೇಟಿವ್ಸ್ ಇರ್ಬೋದು, ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ವಿಜಯ್ TVK ಪಕ್ಷಕ್ಕೆ ವೋಟ್ ಹಾಕಿಸಿ ಬಹುಮತನ ತಂದು ಕೊಟ್ಟಿದ್ದು. ಹಾಗಾಗಿ ವಿಜಯ್ ಅವರಿಗೆ ಇದು ಸರ್ಕಾರ ಆದಮೇಲೆ ತುಂಬ ಬಿಗ್ಗೆಸ್ಟ್ ಚಾಲೆಂಜ್. ಈ ಪ್ರಕರಣವನ್ನು ಆಲ್ರೆಡಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ರಿಂದ ವಿಪಕ್ಷಗಳಿಗೆ ಈಗ ಮಾತಾಡೋದಕ್ಕೆ ಸದ್ಯಕ್ಕೆ ಏನು ಉಳಿದಿಲ್ಲ. ಆದರೂ ಕೂಡ ವಿಜಯ್ ಸಹಜವಾಗಿ ಒಂದು ರೆಡಿಮೇಡ್ ಸ್ಟೇಟ್ಮೆಂಟ್ಗಳು ಪ್ರತಿಪಕ್ಷ ಎಂದಾಗ ಬಂದೇ ಬರುತ್ತೆ, ರೆಡಿಮೇಡ್ ಸ್ಟೇಟ್ಮೆಂಟ್ಗಳು ಬಂದೇ ಬರುತ್ತೆ. ವಿಜಯ್ ಸರ್ಕಾರ ಮಹಿಳೆಯರಿಗೆ ಎಲ್ಲಿ ರಕ್ಷಣೆ ಕೊಡ್ತಾ ಇದೆ, 10 ವರ್ಷದ ಬಾಲಕಿ ಮೇಲೆ ರೇಪ್ ಆಗಿದೆ, ವಿಜಯ್ ಸರ್ಕಾರ ಅನ್ಫಿಟ್ಟು, 10-13 ದಿನದಲ್ಲಿ ಈ ರೀತಿಯ ಒಂದು ಘಟನೆಗಳಾಗ್ತಾ ಇದೆ. ಈ ಥರದೆಲ್ಲ ಕಾಮನ್ ಸ್ಟೇಟ್ಮೆಂಟ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ಬೋದು, 1 ಗಂಟೆಯಲ್ಲಿ ಬರ್ಬೋದು, ನಾಳೆ ಬರ್ಬೋದು. ಪ್ರತಿಪಕ್ಷಗಳ ಕೆಲಸನೇ ಅದು. ಹಾಗಾಗಿ ಅದು ಮಾಡ್ತವೆ. ಆದರೆ ಏನೋ ಒಂದೇ ದಿನದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದರೆ ಸದ್ಯಕ್ಕೆ. ಸೊ ಈ ಥರದ ಘಟನೆಗಳು ಮುಂದೆ ಆಗದಂತೆ ವಿಜಯ್ ಯಾವ ರೀತಿಯನ್ನು ಎಚ್ಚರಿಕೆ ವಹಿಸ್ತಾರೆ ಮತ್ತು ಇನ್ನಷ್ಟು ಪೊಲೀಸ್ ಫೋರ್ಸ್ ಏನಿದೆ ಮತ್ತು ಗೃಹ ಇಲಾಖೆ ಏನಿದೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಯಾವ ರೀತಿ ಅವರು ಕೋಆರ್ಡಿನೇಷನ್ ಮೂಲಕ ಈ ಥರದ ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ಬಗೆಹರಿಸ್ತಾ ಇರತಕ್ಕಂಥದ್ದು ಒಂದು ಚಾಲೆಂಜ್ ಆಗಿರುತ್ತೆ. ನಿಜಕ್ಕೂ ಅದಕ್ಕೆ ಅಂತಲೇ ಒಂದಿಷ್ಟು ಎಕ್ಸ್ಪರ್ಟ್ಸ್ ಕಮಿಟಿ, ಯಾಕಂದರೆ ಅವರು ರಾಜಕೀಯದಲ್ಲಿ ತುಂಬ ಅನುಭವ ಕಡಿಮೆ ಇರೋ ಕಾರಣಕ್ಕೆ ಅವರೊಂದಿಷ್ಟು ಎಕ್ಸ್ಪರ್ಟ್ಸ್ಗಳನ್ನ ಸ್ಪೆಷಲ್ ಟೀಮ್ ಇಟ್ಕೊಂಡಿದ್ದಾರೆ ವಿಜಯ್ ಪೊಲಿಟಿಕಲ್ ತನಗೆ ಸಜೆಷನ್ ಬೇಕಾದ ಟೈಮಲ್ಲಿ. ಸೊ ಅವ್ರನ್ನೆಲ್ಲ ತೆಗೆದುಕೊಂಡು ಸರ್ಕಾರವನ್ನು ಯಾವ ರೀತಿ ತುಂಬ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಮತ್ತು ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ವಿಚಾರದಲ್ಲಿ ಯಾವ ರೀತಿ ಹೆಜ್ಜೆ ಇಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ಡೀಟೇಲ್ಸ್ಗೆ. ಊಬರ್ ಕ್ಯಾಬ್ ಚಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ಡಬಲ್ ರೋಡ್ನಲ್ಲಿ ಈ ಘಟನೆ ನಡೆದಿದೆ. ಕಾರು ಅಡ್ಡ ಹಾಕಿ ಮನ ಬಂದ ಹಾಗೆ ಥಳಿಸಿದೆ ಈ ಗ್ಯಾಂಗ್. ಊಬರ್ ಕ್ಯಾಬ್ ಚಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಿದೆ. ಕಾರನ್ನ ಅಡ್ಡ ಹಾಕಿ ಮನ ಬಂದ ಹಾಗೆ ಈ ಒಂದು ಗ್ಯಾಂಗ್ ಥಳಿಸಿದೆ. ಪಕ್ಕದಲ್ಲೇ ಹುಡುಗಿ ನಿಂತಿದ್ರು ಕೂಡ ಹಿಗ್ಗಾಮುಗ್ಗವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಈ ಹಲ್ಲೆ ಮಾಡಿರುವಂತಹ ದೃಶ್ಯ ಇದೆಯಲ್ಲ, ಇದು ಎದೆ ನಡುಗಿಸುವಂತಿದೆ. ಊಬರ್ ಡ್ರೈವರ್ ನನ್ನ ಕಾರ್ನಿಂದ ಇಳಿಸಿ ಅಟ್ಯಾಕ್ ಮಾಡಲಾಗಿದೆ. ಡಬಲ್ ರೋಡ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ವಿಡಿಯೋವನ್ನ ಆಧರಿಸಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಊಬರ್ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡಿರುವಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಈಗಾಗಲೇ ಆ ಒಂದು ವಿಡಿಯೋನೇ ತೋರಿಸ್ತಾ ಇದೆ ಇವರು ಯಾವ ರೀತಿಯಾಗಿ ಈ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದು. ಅಲ್ಲಿ ಒಬ್ಳು ಹುಡುಗಿ ಕೂಡ ಇರ್ತಾಳೆ. ಅದ್ಯಾವುದನ್ನ ಕೂಡ ಲೆಕ್ಕಿಸದೆ ಈ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡಿರೋದು ಎದೆ ನಡುಗಿಸುವಂತಿದೆ. ಹಲ್ಲೆ ಮಾಡಿರುವಂತಹ ಈ ಒಂದು ದೃಶ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಯಾವ ಕಾರಣಕ್ಕಾಗಿ ಅಟ್ಯಾಕ್ ಮಾಡಿದ್ರು, ಯಾವಾಗ ಮಾಡಿರೋದು, ಅಂದ್ರೆ ಈ ಅಟ್ಯಾಕ್ ಮಾಡಿದಂತಹ ತಂಡ ಯಾವುದು?
ಕವಿತಾ, ಈ ಒಂದು ಘಟನೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಡಬಲ್ ರೋಡ್ ನಲ್ಲಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಅಷ್ಟೇ ಈ ಒಂದು ವಿಡಿಯೋನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು. ಜೊತೆಗೆ ಆ ಘಟನೆ ನಡೆದಂತ ಸ್ಥಳ ಯಾವುದು ಅನ್ನುವಂಥದ್ರ ಬಗ್ಗೆ ಕೂಡ ಈಗಲೇ ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಕಾರಣ ಏನು ಅಂತಂದ್ರೆ ಆ ವಿಡಿಯೋನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಊಬರ್ ಡ್ರೈವರ್ನನ್ನ ಕಾರ್ನಿಂದ ಕೆಳಗಡೆ ಇಳಿಸ್ಬಿಟ್ಟು ಒಂದು ತಂಡ ಯಾವ ರೀತಿಯಾಗಿ ಬಂದು ಮನಸೋ ಇಚ್ಛೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಜೊತೆಗೆ ಅಲ್ಲಿ ಊಬರ್ ನಲ್ಲಿ ಕೂಡ ಒಂದು ಹುಡುಗಿ ಇರ್ತಾಳೆ. ಆ ಒಂದು ಹುಡುಗಿ ಕೂಡ ಅಷ್ಟೇ ಆ ಒಂದು ಅಟ್ಯಾಕ್ ಮಾಡುವಂತ ದೃಶ್ಯಗಳನ್ನ ನೋಡ್ತಾಳೆ, ಕೆಳಗಡೆ ಇಳಿತಾಳೆ. ಎಗೇನ್ ಆಕೆ ಆ ಒಂದು ಲಾಂಗು ಮಚ್ಚಗಳಿಂದ ಬೀಸೋದನ್ನ ನೋಡಿ ಎಗೇನ್ ಆಕೆ ಒಳಗಡೆ ಹೋಗಿ ಮತ್ತೆ ಒಳಗಡೆ ಕೂತ್ಕೊಂತಾಳೆ. ಎಲ್ಲೊಂದ್ ರೀತಿ ಸಾಕಷ್ಟು ಭಯಭೀತವನ್ನು ಉಂಟು ಮಾಡುವಂತ ಒಂದು ದೃಶ್ಯಗಳು ಕೂಡ ಅಷ್ಟೇ ಆ ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ವಿಡಿಯೋ ಈಗ ಎಲ್ಲಾ ಕಡೆನೂ ಕೂಡ ಅಷ್ಟೇ ವೈರಲ್ ಆಗ್ತಾ ಇರುವಂತದ್ದು. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಡಬಲ್ ರೋಡ್ ನಲ್ಲಿ ಒಂದು ಘಟನೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆದ್ರೆ ಪೊಲೀಸರು ಕೂಡ ಈ ಒಂದು ವಿಡಿಯೋನ ಬಹಳ ಸೀರಿಯಸ್ ಆಗಿ ತಗೊಂಡು ಸದ್ಯಕ್ಕೆ ಪರಿಶೀಲನೆ ಮಾಡ್ತಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಈ ಒಂದು ವಿಡಿಯೋ ಡಬಲ್ ರೋಡ್ ಅಲ್ಲೇ ಆಗಿದೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಂತ ಒಂದು ಸ್ಪಷ್ಟವಾದಂತ ಮಾಹಿತಿ ಪೊಲೀಸರಿಗೂ ಕೂಡ ಸಿಕ್ಕಿಲ್ಲ. ಆದ್ರೂ ಕೂಡ ಅಷ್ಟೇ ಪೊಲೀಸರು ಪ್ರತಿಯೊಂದು ರೋಡ್ ಅನ್ನು ಕೂಡ ಪರಿಶೀಲನೆ ಮಾಡುವಂತದ್ದು, ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ CCTV ಮತ್ತು ಆ ಒಂದು ಪರ್ಟಿಕ್ಯುಲರ್ ಆದಂತ ವಿಡಿಯೋದಲ್ಲಿರುವಂತಹ ಒಂದು ರೋಡು ಮತ್ತು ಆ ಒಂದು ಬ್ಯಾರಿಕೇಡ್ ರೀತಿಯಲ್ಲಿ ಏನ್ ಕಾಣ್ತಾ ಇದೆ ಆ ಒಂದು ಪ್ಲೇಸ್ ಎಲ್ಲೇ ಏನು ಅನ್ನುವಂಥದ್ರ ಬಗ್ಗೆ ಕೂಡ ವಿಲ್ಸನ್ ಗಾರ್ಡನ್ ಪೊಲೀಸ್ ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡಲು ಮುಂದಾಗಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ರೈತರ ಬದುಕಿಗೆ ಬೇಸಿಗೆ ಮಳೆ ಕೊಳ್ಳಿ, ತಾಳಿ ಅಡವಿಟ್ಟು ಬೆಳೆದ ಬೆಳೆ ನಾಶ, ನೆಲ ಕಚ್ಚಿದ ಭತ್ತ, ಧರೆಗುರುಳಿದ ಬಾಳೆ, ನೀರಲ್ಲಿ ಕೊಚ್ಚಿ ಹೋದ ತರಕಾರಿ ಬೆಳೆ, ದಿಕ್ಕು ತೋಚದೆ ಅನ್ನದಾತ ಕಣ್ಣೀರು, ಅಧಿಕಾರಿಗಳು ಜನಪ್ರತಿನಿಧಿಗಳು ಮೌನ, ಕಾಣ್ತಿಲ್ವ ಕಣ್ಣೀರು, ಕಣ್ಣು ಬಿಡುತ್ತಾ ಸರ್ಕಾರ. ಈ ಬೆಳೆ ಹಾಕಿದೀವಿ, ಇಲ್ಲಿ ನಾವೇನ್ ತಗೊಳ್ಳೋಣ ಸರ್, ತಾಲಿ ಸಹಿತ ಮಾಡಿದ್ವಿ ಸರ್ ನಾನು ಈ ಬೆಳೆ ಮಾಡಕ್ಕೆ. 1,30,000 ರೂಪಾಯಿ ಖರ್ಚು ಮಾಡಿ ಹೆಂಡತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಏಳೆ ಬೆಂಡಲ್ಲಿ ಒತ್ತೆ ಇಟ್ಟನಿ. ಸರ್ಕಾರ ಏನ್ ಮಾಡ್ತಾ ಇತ್ತು ಸರ್, ಗಂಡು ಮುಚ್ಕೊಂಡು ಕೂತಿತ್ತು ಸರ್. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಕೇವಲ ಮಳೆ ಮಾತ್ರನ ಖಂಡಿತ ಅಲ್ಲ, ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಜನ ಬೀದಿಗೆ ಬೀಳುವ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಮಳೆಯಿಂದ ಬೀದಿಗೆ ಬಿದ್ದವರಿಗೆ ತುತ್ತು ಅನ್ನ ಹಾಕೋದಿಕ್ಕೂ ಕೂಡ ಸರ್ಕಾರದ ಕೈಯಲ್ಲಿ ಆಗಲ್ವಾ? ಸರ್ಕಾರದ ಹತ್ರ ಕಾಳಜಿ ಕೇಂದ್ರಕ್ಕೆ ಕೊಡುವಷ್ಟು ಕಾಸಿಲ್ವಾ? ಕಾನೂನು ಸಚಿವರ ಕ್ಷೇತ್ರದಲ್ಲಿ ಬೀದಿಗೆ ಬಿದ್ದಿದ್ದಾರೆ ಸಂತ್ರಸ್ತರು. ಇದು ಗದಗ ನಗರದ ಗಂಗಿಮಡಿ ನಿವಾಸಿಗಳು ಪಡ್ತಾ ಇರುವಂತಹ ಪರಿಪಾಟನೆ. ಈಗಾಗಲೇ ಅವರು ಮತ್ತೆ ಬೀದಿ ಪಾಲಾಗಿದ್ದಾರೆ. ಮೊದಲೇ ತಮ್ಮ ಮನೆಯನ್ನ, ತೋಟ, ಗದ್ದೆಯನ್ನ ಕಳ್ಕೊಂಡು ಬೀದಿ ಪಾಲಾಗಿದ್ರು. ಈಗ ಕಾಳಜಿ ಕೇಂದ್ರಕ್ಕೆ ಅಂತ ಬಂದ್ರೆ ಕಾಳಜಿ ಕೇಂದ್ರದಿಂದಲೂ ಅವರನ್ನ ಹೊರ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಮೊನ್ನೆ ಮಳೆ ಬಂದು ಮನೆಗಳೆಲ್ಲ ಮುಳುಗಿ ಗಂಜಿ ಕೇಂದ್ರ ಸೇರಿದ್ರು. ನಿನ್ನೆ ಸಂತ್ರಸ್ತರಿದ್ದ ಗಂಜಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ ಅಧಿಕಾರಿಗಳು. 5,000 ರೂಪಾಯಿ ಪರಿಹಾರ ಕೊಟ್ಟು ಹೊರಗೆ ತಳ್ಳಿದ್ದಾರೆ. ಅದರಲ್ಲಿ ವಯಸ್ಸಾದವರಿದ್ರು, ಗರ್ಭಿಣಿಯರಿದ್ರು, ಬಾಣಂತಿಯರಿದ್ರು, ಸಾಕಷ್ಟು ಪರದಾಟವನ್ನ ಅನುಭವಿಸಿದ್ದಾರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ರು. ಸಚಿವ HK ಪಾಟೀಲ್ ಸಾಹೇಬ್ರೆ, ಏನಿದು ಅನ್ನೋದನ್ನ ಗಮನಿಸಿ. ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ, ಈ ಸಮಸ್ಯೆಯಲ್ಲಿ ಜನ ಬೀದಿಗೆ ಬಿದ್ದಿದ್ದಾರೆ. 70ರಲ್ಲಿ 30 ಶೆಡ್ಗಳು ಈಗಾಗಲೇ ಮಳೆಯಿಂದ ಹಾನಿಯಾಗಿದೆ. ಸಂತ್ರಸ್ತರು ಗಂಜಿ ಕೇಂದ್ರ ಸೇರಿದ್ರೂ ಕೂಡ ಅಲ್ಲೂ ಕೂಡ ಅವರಿಗೆ ಅನ್ನ ಹಾಕೋದಕ್ಕೆ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ. ಇವರೆಲ್ಲ ಬೀದಿ ಪಾಲಾಗಿದ್ರು ಕೂಡ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತರು ಮಾತಾಡಿದ್ದಾರೆ. ನೋಡ್ರಿ ಸರ್, ಇವತ್ತಿಗೆ 6 ದಿನ ಆಯ್ತು ನಾವು ಬಂದು ಕೂತು. ನಮ್ಗೆ ಯಾರು ಅಧಿಕಾರಿಗಳು ಇನ್ನೂವರೆಗೂ ಯಾರೂ ಬಂದಿಲ್ಲ. ಏನಾತಮ್ಮ ಮತ್ತೆ ಯಾಕಿಲ್ಲಿ ಕುಂತೀರಿ, ನಾವು ಕಿಲ್ಲಿ ಹಾಕೊಂಡು ಹೋಗಿವಿ, ನೀವು ಅದಿರು ಸತ್ತಿರು ಅಂತಂದು ಒಂದು ಕಮಿಷನರ್ ಬಂದಿಲ್ಲ, ಒಂದು AC ಅವ್ರು ಬಂದಿಲ್ಲ, ಒಂದು DC ಅವ್ರು ಬಂದಿಲ್ಲ, ಯಾರೂ ಬಂದಿಲ್ಲ ನೋಡ್ರಿ ಸರ್. ಓಣಿ ಮೆಂಬರ್ ಕೂಡ ಬಂದಿಲ್ಲ. ಫೋನ್ ಹಚ್ಚಿರ ಫೋನ್ ರಿಸೀವ್ ಮಾಡತ್ತಿಲ್ರಿ, ಅವ್ರು ಎತ್ತುವಲ್ರು. ನಮ್ದು ನಾವು ಅವ್ರ ಮುಂದೆ ಹೇಳ್ಕೊಬೇಕನ್ನ ಹತ್ತೀವಿ, ಅವ್ರು ಕೂಡ ಫೋನ್ ಎತ್ತುವಲ್ರಿ. ಸಿದ್ದರಾಮಯ್ಯ ಅವರು HK ಪಾಟೀಲ್ರು ಕೈ ಬಿಡೋದಿಲ್ಲ ಅನ್ನೋದು ಒಂದು ತೀರ್ಮಾನಕ್ಕೆ ನಾವು ಗಟ್ಟಿಯಾಗಿ ಕುಂತೀವಿ. ನೀವು ಬಂದೇ ಬರ್ತೀರಿ ಅಂತ ಎಲ್ಲ ನಿಮ್ಮ ಹೆಣ್ಣು ಮಕ್ಕಳಾತು ಗಂಡು ಮಕ್ಕಳಾತು ಎಲ್ಲರೂ ನಿಮ್ಮ ಭರೋಸದ ಮೇಲೆ ಕುಂತಾರ. ಸರ್ ಬರ್ರಿ, ಬಂದು ನಮ್ಮ ಬೇಡಿಕೆ ಕೇಳ್ರಿ ಸರ್. ನೀವು ಬಿಡಬೇಡ್ರಿ ನಮ್ಮ ಬೇಡಿಕೆ. ನಮಗೆ ಮನೆ ಇಲ್ಲ ರೀ, ಹೊಲ ಇಲ್ಲ ರೀ, ನಾವು ಇಂಥ ಬಿಸಿಲಾಗ ಕುಂತೀವ್ರಿ, ಹೊಟ್ಟೆ ಕೂಳಿಲ್ದ, ಒಂದು ನೀರು ಕೂಡ ಇಲ್ಲ ರೀ ನಮಗೆ ಕುಡಿಯಾಕ. ಇಂಥ ಪರಿಸ್ಥಿತಿ ಒಳಗ್ರಿ ತಾಯಿ ತಂದೆ ಸತ್ತಾರಂತಂದು ಅನಾಥ ಮಕ್ಕಳು ಅಂತಾರ್ರಿ. ನೀವು ಅದಿರಿ, ನಾವು ಅನಾಥರಾಗಲ್ಲ, ನೀವು ಬರಬೇಕ್ರಿ ಸರ್. ನೀವು ನಮಗೇನಾರು ಒಂದು ದಾರಿ ಸಿಗತ್ತೆ, ಅವ್ರು ಬಂದು ಭೇಟಿ ಆಗಬೇಕು. ಅವ್ರು ಬಂದು ಭೇಟಿ ಆಗಲಿ ಅಂತ ನಾವು ಏನೈತಿ ಬೇಡ್ಕೊಳಕತ್ತೀವಿ. ಏನು ರೀ ನಮ್ದು ಇದು ಎಲ್ಲ ಅವ್ರ ಮೇಲೆ ಐತ್ರಿ. ಅವ್ರು ಏನು ಹೇಳ್ತಾರೆ ಅದಕ್ಕರೆವು. ನಮ್ಮ ಶಾಸಕರ ಗದಗನವರ ಗದಗಿಂದ ಅವ್ರ ಶಾಸಕರ ಅಂದಿನ ಒಳಕ್ಕೆ ಅವ್ರ ಜವಾಬ್ದಾರಿ ಐತಿ. ನಮಗೆಲ್ಲ ನೋಡ್ಕೋಬೇಕು, ದಾರಿ ಕೊಡ್ಬೇಕು ಅನ್ನೋದು ಅವ್ರ ಕಡೆ ಐತಿ.
ಅದಕ್ಕೊಂದು ಏನಾರ ದಾರಿ ಪರಿಹಾರ ಅವ್ರ ಕಡೆ ಐತಿ ಅವರ ಮಾಡಿಕೊಡ್ಬೇಕು. ನಾವು ಅವ್ರು ಕೇಳ್ಕೊಳ್ಳೋದು ಏನಂತಂದ್ರೆ ಇಂಥ ಬೈಲಾಗ ನಾವು ಕುಂತೀವಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಕಣ್ಣೂರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಕಣ್ಣೂರ, ಈಗಾಗಲೇ ಸರ್ಕಾರಕ್ಕೆ ಯಾವುದೇ ರೀತಿಯ ಮಾನವೀಯತೆ ಇಲ್ಲ, ರೈತರು ಬೀದಿಗೆ ಬಿದ್ರು ತಮಗೇನು ಚಿಂತೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಧಿಕಾರದ ಹೊಡೆದಾಟದಲ್ಲೇ ಮುಳುಗಿದ್ದಾರೆ ಹೊರತು ಜನರ ಪರಿಸ್ಥಿತಿ ಏನು ಅಂತ ನೋಡೋದಕ್ಕೂ ಕೂಡ ಇವರಿಗೆ ಟೈಮ್ ಇಲ್ಲ ಅಂತ ಅನ್ಸುತ್ತೆ. ಈಗ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ? ಈಗಲೂ ಕೂಡ ಹೊರಗಡೆ ಬೀದಿಯಲ್ಲೇ ಇದ್ದಾರಾ? ಏನಾದರೂ ಅಧಿಕಾರಿಗಳು ಇವರ ಹತ್ರ ಕಣ್ಣೆತ್ತಿ ನೋಡ್ತಾ ಇದ್ದಾರಾ? ಹೇಗೆ? ಹೌದು ನೈತಾ, ಗದಗ್ನ ಗಂಗಿಮಡಿ ನಿವಾಸಿಗಳು ಕೂಡ ಬೀದಿಗೆ ಬಿದ್ದುವಂತ ಪ್ರಕರಣ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸಾಗಿರುವಂತದ್ದು. ಯಾಕಂದ್ರೆ ಅವರು ಕಾಳಜಿ ಕೇಂದ್ರದಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ವಾಸ ಮಾಡ್ತಕ್ಕಂತ ಅವರನ್ನ ಏನು 5,000 ರೂಪಾಯಿ ಪರಿಹಾರವನ್ನ ಕೊಟ್ಟು ಅಲ್ಲಿಂದ ಹೊರ ಹಾಕಿದ್ರು. ಏನು ಕಾಳಜಿ ಕೇಂದ್ರಕ್ಕೂ ಕೂಡ ಬೀಗವನ್ನು ಹಾಕುವ ಕೆಲಸ ಆಗಿತ್ತು. ತದನಂತರ ನ್ಯೂಸ್ ನಿಂಕಣ ನಿರಂತರ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಏನು ಗಂಗಪ್ಪ ಅಂತಕ್ಕಂಥ ಎಸಿ ಅವರು ಕೂಡ ಭೇಟಿ ನೀಡಿ ಆ ಒಂದು ಸಂತ್ರಸ್ತರ ಮನವೊಲಿಸುವ ಪ್ರಯತ್ನ ಕೂಡ ಮಾಡಿದ್ರು. ಯಾಕಂದ್ರೆ ಆ ಒಂದು ಸಂತ್ರಸ್ತರು ಕೂಡ ಸಾಕಷ್ಟು ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಶಾಶ್ವತವಾದಂತ ಪರಿಹಾರಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಲವು ಬಾರಿ ಮನವಿ ಕೂಡ ಮಾಡಿಕೊಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿ ಈ ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತು ಸ್ಥಳೀಯ ನಗರಸಭೆಯ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಸರಿಯಾದ ಸ್ಪಂದನೆ ಕೂಡ ಸಿಕ್ಕಿಲ್ಲ. ಹೀಗಾಗಿ ಆ ಒಂದು ಬಡಾವಣೆಯ ಜನರು ಏನಿದ್ದಾರೆ, ಈ ಗಂಗಿಮಡಿಯ ಬಡಾವಣೆಯ ಜನರು ಸುಮಾರು 70ಕ್ಕೂ ಹೆಚ್ಚು ಕುಟುಂಬಗಳು ಕೂಡ ತಗಡಿನ ಸಡ್ಡಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ವಾಸ ಮಾಡ್ತಕ್ಕಂಥ ತಗಡಿನ ಸಡ್ಡಿನಲ್ಲಿ ಸುಮಾರು 100 ಜನರು ಇದ್ದಾರೆ. ಸುಮಾರು 600ಕ್ಕೂ ಹೆಚ್ಚು ಜನರು ವಾಸ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಮಕ್ಕಳಾಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ವೃದ್ಧ ಆಗಿರ್ಬೋದು ಮತ್ತು ಸಾಕಷ್ಟು ಅನಾರೋಗ್ಯವಂತವರು ಕೂಡ ಇದ್ದಾರೆ. ಅಂತವರು ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ತಗಡಿನ ಸಡ್ಡುಗಳು ಕೂಡ ಕಿತ್ತು ಹೋದಂತ ಸಂದರ್ಭದಲ್ಲಿ ಆ ಕುಟುಂಬ ಕೂಡ ಬೀದಿಗೆ ಬಂದಿತ್ತು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ HK ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಬಡ ಜನರ ಒಂದು ನೋವು ಆಲಿಸಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಆ ಕೆಲಸ ಆಗಿಲ್ಲ. ಹೀಗಾಗಿ ಅವರು ಕೂಡ ಹಿಡಿಶಾಪ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ಯಾಕಂದ್ರೆ ಇದು 1 ವರ್ಷದ ಪರಿಸ್ಥಿತಿ ಅಲ್ಲ, ಈಗ ಹಲವಾರು ವರ್ಷಗಳಿಂದ ಅವರು ಸುಮಾರು ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಮಳೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗೆ ಈಡಾಗ್ತಾ ಇದ್ರೆ. ಆದ್ರೆ ಇಂಥ ತೊಂದರೆಗೆ ಈಡಾಗ್ತಾ ಇದ್ರು ಶಾಶ್ವತವಾದಂತಹ ಒಂದು ಪರಿಹಾರವನ್ನ ನಮಗೆ ಜಿಲ್ಲಾಡಳಿತ ಕಂಡುಕೊಟ್ಟಿಲ್ಲ. ಹೇಗೆ ನಾವು ಸಾಕಷ್ಟು ಸಮಸ್ಯೆಯಲ್ಲಿದ್ವಿ. ಇನ್ನು ಈಗಾಗಲೇ ಕಾಳಜಿ ಕೇಂದ್ರ ಇತ್ತು, ಅದು ಕೂಡ ಆಸರೆ ಆಗಿತ್ತು. ಯಾಕಂದ್ರೆ ನಮಗೆ ಮನೆಯಲ್ಲಿದ್ದಂತ ದವಸ ಧಾನ್ಯಗಳು ಕೂಡ ಹಾಳಾಗಿದ್ದು. ಹೀಗಾಗಿ ಒಂದು ನಮಗೆ ಕಾಳಜಿ ಕೇಂದ್ರ ಆಸರೆ ಆಗಿತ್ತು. ಆ ಕಾಳಜಿ ಕೇಂದ್ರದಿಂದ ಈಗ ಹೊರಗೆ ಹಾಕಿರೋದ್ರಿಂದಾಗಿ ಅವ್ರಿಗೆ ಊಟಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿತ್ತು, ಸಾಕಷ್ಟು ಸಮಸ್ಯೆ ಆಗಿತ್ತು. ಆ ಸಮಸ್ಯೆಗೆ ಪರಿಹಾರ ಅಂದ್ಕೊಂಡಂತೆ ಅಲ್ಲಿಯ ಸ್ಥಳೀಯರು ಕೂಡ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಮುಂಜಾನೆಯ ಟಿಫಿನ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ರು. ಹೀಗಾಗಿ ಈ ಒಂದು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ನಮ್ಗೆ ಶಾಶ್ವತವಾದಂತಹ ಪರಿಹಾರವನ್ನ ಜಿಲ್ಲಾ ಕಂಡುಕೊಡಲೇಬೇಕು. ಯಾಕಂದ್ರೆ ನಮಗೊಂದು ಸೂರ ಆಗ್ಬೇಕು, ಒಂದು ಮನೆ ಕಟ್ಟಿಸ್ಕೊಡ್ಬೇಕು. ಯಾಕಂದ್ರೆ ಈಗಾಗಲೇ ಇರ್ತಕ್ಕಂಥ ಶೆಡ್ಗಳು ಕೂಡ ಹಾಳಾಗಿದ್ದಾವೆ, ಅವುಗಳನ್ನಾರು ದುರಸ್ತಿ ಮಾಡಿಸುವಂತ ಕೆಲಸ ಆಗ್ಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಹೀಗಾಗಿ ನಮ್ಮ ಜೀವನ ಕೂಡ ಬೀದಿಯಲ್ಲೇ ಕಳೆಯುವಂತ ಪರಿಸ್ಥಿತಿ ನಮ್ದು ನಿರ್ಮಾಣವಾಗಿದೆ ಅನ್ನುವಂತ ಅಳಲನ್ನ ಈಗ ನ್ಯೂಸ್ 18 ಕನ್ನಡದ ಮೂಲಕ ತಿಳ್ಕೊಳ್ತಾ ಇದ್ರೆ. ಇನ್ನಾದ್ರೂ ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಗಂಗಿಮಡಿಯ ಬಡಾವಣೆಯ ಜನರ ಗೋಳನ್ನ ಕೇಳಿ ಆದಷ್ಟು ಅವರ ಸಮಸ್ಯೆಗೆ ಪರಿಹಾರವನ್ನ ಕೊಂಡ್ಕೊಳ್ಬೇಕಿದೆ. ನಮಿತಾ, ಥ್ಯಾಂಕ್ ಯು ಸಂತೋಷ್ ಕಣ್ಣೂರ ಡೀಟೇಲ್ಸ್ಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ಆ ಕ್ಷೇತ್ರದ ಶಾಸಕರಾಗಿರುವಂತಹ HK ಪಾಟೀಲ್ ಅವರನ್ನು ಕೂಡ ಸಂಪರ್ಕ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂತಹ ಒಂದು ಪ್ರಯತ್ನ ಮಾಡಿದ್ವಿ. ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಗದಗ ತಹಶೀಲ್ದಾರ್ ಆಗಿರ್ಬೋದು, ಗದಗ AC ಅವರು ಈಗ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಅವರನ್ನು ಮನವೊಲಿಸುವ ಕಾರ್ಯ ಮಾಡಿದ್ರು ಕೂಡ ಅವರಿಗೆ ನಮಗೆ ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳಿ ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಫಾಲೋ ಅಪ್ ಅನ್ನು ನಾವು ಮಾಡ್ತೀವಿ. ಯಾವ ರೀತಿಯಾಗಿ ಈಗ ಆ ಒಂದು ಜನರಿಗೆ ಪರಿಹಾರ ಕೊಡಿಸುವಂತಹ ಪ್ರಯತ್ನಗಳನ್ನ ಅಧಿಕಾರಿಗಳು ಮಾಡ್ತಾರೆ, ನೋಡೋಣ. ಬಿರುಗಾಳಿ ಮಳೆಗೆ ಹಾವೇರಿಯಲ್ಲಿ ಭತ್ತದ ಬೆಳೆ ಸರ್ವನಾಶ ಆಗಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತ ನೆಲಕ್ಕುರುಳಿ ನಷ್ಟ ಉಂಟಾಗಿದೆ. ಹಿರೇಬಿದರಿ, ಸೋಮಲಾಪುರ, YT ಮೇಡ್ಲರಿಯಲ್ಲಿ ಈಗ ರೈತರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನಮ್ಮ ಗಂಜಿಯನ್ನೇ ಈ ಮಳೆ ಕಿತ್ತುಕೊಂಡಿದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ರೈತರು. ಎಕರೆಗೆ 40,000 ರೂಪಾಯಿ ನಾವು ಖರ್ಚು ಮಾಡಿದ್ವಿ, 40,000 ಕೆಲವರು ಇನ್ನು ಅದಕ್ಕಿಂತಲೂ ಜಾಸ್ತಿ ಖರ್ಚನ್ನ ಮಾಡಿದ್ದಾರೆ. ಆದರೆ ಈಗ ನಾವು ಖರ್ಚು ಮಾಡಿದಂತಹ ದುಡ್ಡು ಬರೋದು ಬಿಡ್ರಿ, ನಮಗೆ ನಷ್ಟವೇ ಆಗ್ತಾ ಇದೆ. ಎಷ್ಟೋ ರೈತರು ಹೆಂಡತಿಯ ತಾಳಿ ಅಡವಿಟ್ಟು ಭತ್ತ ಬೆಳೆದಿದ್ದೇವೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗ್ರಾಮದಲ್ಲಿನ ರೈತರ ಪರಿಸ್ಥಿತಿ ಇದು. ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿ ರೈತರು ಆಗ್ರಹ ಮಾಡ್ತಿದ್ದಾರೆ. ದಿಕ್ಕು ತೋಚದೆ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗಾಗಲೇ ಎಕರೆಗೆ 40,000ಕ್ಕಿಂತಲೂ ಹೆಚ್ಚಿನ ಖರ್ಚನ್ನ ರೈತರು ಮಾಡಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಗೆ ರೈತರು ಕಂಗಾಲಾಗಿದ್ದು ಅವರ ಹತ್ರ ಈಗಾಗಲೇ ರೈತರು ಕಣ್ಣೀರು ಹಾಕಿದ್ದಾರೆ. ಆ ಬಗ್ಗೆ ನಮ್ಮ ರಿಪೋರ್ಟರ್ ನಾಗರಾಜು ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ.
ಹಾವೇರಿ ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿದಿರ್ತಕ್ಕಂಥ ಬಿರುಗಾಳಿ ಸಹಿತ ಮಳೆಗೆ ಕೂಡ ಅಕ್ಷರಶಃ ರೈತರು ಕೂಡ ಕಂಗಾಲಾಗಿದ್ದಾರೆ. ಏನು ಈ ಬಾರಿ ಭತ್ತದ ಮೇಲೆ ನಿರೀಕ್ಷೆಯನ್ನು ಹೊಂದಿರತಕ್ಕಂಥ ರೈತರು ಎಲ್ಲರ ಕನಸು ಕೂಡ ಸದ್ಯ ನುಚ್ಚು ನೂರಾಗಿರ್ತಕ್ಕಂಥದ್ದು. ಬಿರುಗಾಳಿ ಸಹಿತ ಮಳೆ ಸುರಿದಿರ್ತಕ್ಕಂಥ ಪರಿಣಾಮದಿಂದಾಗಿ ಭತ್ತ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಸುಮಾರು 1,000 ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ಸಂಪೂರ್ಣವಾಗಿ ಭತ್ತ ಹಾನಿಯಾಗಿರ್ತಕ್ಕಂಥದ್ದು ಕೂಡ ಸದ್ಯ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಏನು ಕಟಾವ್ ಹಂತದಲ್ಲಿರ್ತಕ್ಕಂಥ ಭತ್ತ ಕೂಡ ಇದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೆಲ ರೈತರು ಕೂಡ ಈಗಾಗಲೇ ಅರ್ಧ ಭತ್ತವನ್ನು ಕಟಾವನ್ನು ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕೂಡ ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಕಟಾವು ಕೂಡ ಅಲ್ಲಿಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಇದು ಏನಾದರೂ ಈ ನೆಲ ಕಚ್ಚಿದೆಯಲ್ಲ ಈ ಭತ್ತ, ಏನಾದರೂ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ರಿ, ಎಲ್ಲ ನೆಲಕ್ಕೆ ಏನೇನು ಇಲ್ಲರಿ. ಅದನ್ನು ನಾವು ಇದನ್ನ ಮಾಡೋದ್ರಿ. ಅದು ನಮಗೆ ಈಗ ನೋಡ್ರಿ ಭತ್ತದ ರೇಟು 3,000 ಮಾಡಿ ನಮಗೆ ಎಣ್ಣೆ ರೇಟು ಗೊಬ್ಬರ ರೇಟು ಎಲ್ಲ ಜಾಸ್ತಿ ಮಾಡ್ಯಾರಿ. ಈ ಒಮ್ಮಟ್ಲಿಗೆ ಭತ್ತದ ರೇಟ್ ಇಳಿಸ್ಯಾರ, ಎಣ್ಣೆ ರೇಟು ಗೊಬ್ಬರ ರೇಟು ಅಷ್ಟು ಕಷ್ಟ ಐತ್ರಿ. ಒರಿಜಿನಲ್ ಕಾಳು ಅಷ್ಟು ಹೋಗೈತ್ರಿ. ಈಗ ಉಳಿದಿರೋದೇನ್ರಿ ಜೋಳ ಅಷ್ಟ ರೀ. ಈಗ ಒಂದೊಂದು ನಿಮ್ಮ ಕಣ್ಣಿಗೆ ಕಾಣ್ತದಲ್ಲ, ಇದು ಬೆಳೆಸಿ ಎಲ್ಲ ಜೋಳ ಹಾಕತ್ರಿ. ಇದು ಏನು ಕಾಳು ಐತಿ ಅಂತ ನೀವು ತಿಳ್ಕೊಬೇಡ್ರಿ. ಇದು ಕೊಡಿದ್ರೂ ಒಂದು ಕಾಳು ಬರೋದಲ್ಲ ರೀ, ಎಲ್ಲ ಜೋಳ್ರಿ ಉಳಿದಿರೋದು. ಗಟ್ಟಿ ಕಾಳು ಏನೈತಲ್ರಿ ಊಟ ನೆಲ ಪಾಲಾಗೈತಿ. ಅದಕ್ಕೆ ಇದಕ್ಕೆ ಏನು ನೀವು ನಿಮ್ಮ ಸರ್ಕಾರದಿಂದ ಒಟ್ಟು ಇದು ಬಡವ್ರ ಬಗ್ಗೆ ಉಳ್ಕೊಳಂಥ ವ್ಯವಸ್ಥೆ ಮಾಡಿರಿ ಸರ್. 2 ಎಕರೆ ಇದೆ ಸರ, 1,30,000 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ 2 ಎಕರೆಗೆ. ಅದು ಸೀಡ್ಸ್ ರೀ, ಅದು 13,000 ರೂಪಾಯಿ ಕ್ವಿಂಟಲ್. ಎಲ್ಲ ನಮ್ಮ 3 ರೈತರು ಎಲ್ಲರೂ ಹಿರಿ ಬಿದ್ರಿ ಪೂರ್ತಿ ಅಡ್ಡಾಡಿ ನೋಡಿದ್ದಾರೆ. ರಕ್ತ ಅನ್ನೋದಕ್ಕಿಂತ ಮೊದಲು ಹೆಚ್ಚಿಗೆ ಅನ್ಕೈತಿ ಅಂತ ತಿಳ್ಕೊಬೇಕ್ರಿ. ಇರೋದು 2 ಎಕರೆ, ನಾ ಬಡವ. 1,30,000 ರೂಪಾಯಿ ಖರ್ಚು ಮಾಡೀನಿ. ಹೆಂಡ್ತಿ ಕೊಳ್ಳ ತಾಳಿ ಒತ್ತೆ ಇಟ್ಟನಿ, ಕಿವಳಿ ಬೆಂಡಲ್ಲಿ ಒತ್ತೆ ಇಟ್ಟನಿ. ಈಗ ಅದಾವ ಪೇಪರ್ಸ್ ತಂದು ತೋರಿಸ್ತಾನೆ ರೀ. ಸರ್ಕಾರ ಆದ್ರೆ ಈ ಪರಿಹಾರ ಕೊಡ್ಬೇಕ್ರಿ. ಎಕರೆಗೆ 40,000 ರೂಪಾಯಿ ಖರ್ಚು ಮಾಡ್ಯಾರಿ ಸರ. ಮಾಡಿದ ಖರ್ಚಿಗಾರ ಕೊಡ್ಬೇಕ್ರಿ, ಏನು ಬೇಡ. ಮತ್ತು ಮುಂದೀಗ ಈ ಬರೋ ಬೆಳಿಗ್ಗೆ ಹಾಕಾಕ ಎಲ್ಲೆಲ್ಲಿ ಮತ್ತೀಗ ಅಂಗಡಿಯಾಗ ಸಾಲ ತಗೊಂಬಂದಾರ, ಎಲ್ಲೆಲ್ಲೇ ಸಾಲ ತಗೊಂಬಂದ ಯಾರು ಕೊಡೋದಲ್ರಿ ಸರ್. ಈ ದಲಾಲ್ರತ್ತಲ್ಲಿ ಸಾಲ ತಗೊಂಬಂದಾರ್ರಿ ಅವರು, 1 ರೂಪಾಯಿನೂ ಕೊಡೋದಲ್ರಿ ಯಾರು. ಈಗ ಹಳೆ ರೊಕ್ಕ ಮುಟ್ಸಿದ್ರೆ ಕೊಡ್ತಾರ್ರಿ ಯಾರು. ಹಂಗ ಇಡಿಯಪ್ಪ ಮತ್ತೆ ಒಯ್ದು ಮಾಡ್ಕ್ಯಾ ಅಂತಂದು ಕೊಡೋದಲ್ರಿ. ಎಲ್ಲ ಹಿಂಗೆ ನೆಲಪಾಲಾಗೈತ್ರಿ ಸರ್. ಅದು ಸಾಲ ಸೂಲವನ್ನು ಮಾಡಿಕೊಂಡು ಮತ್ತು ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನು ಕೂಡ ನಾವು ಅಡವಿಟ್ಟು ಈ ಒಂದು ಭತ್ತಕ್ಕೆ ಖರ್ಚನ್ನು ಮಾಡಿದ್ವಿ. ಆದರೆ ಈ ಬಾರಿ ಈ ಒಂದು ಬಿರುಗಾಳಿ ಸಹಿತ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಇವೆಲ್ಲವೂ ಕೂಡ ನಮಗೆ ನಷ್ಟವನ್ನು ಉಂಟು ಮಾಡಿದೆ. ಈಗಾಗಲೇ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ರೈತರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕನ್ನುವಂಥದ್ದು ಕೂಡ ರೈತರ ಒತ್ತಾಯವಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್.